जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये गोवर्धनधरं वन्दे गोपालं गोपरूपिणं गोकुलोत्सवमीशानं गोविन्दं गोपिकाप्रियम् श्रीगुरुभ्यो नमः हरिः ओम्। ಪೃಥು ಚಕ್ರವರ್ತಿ ಚೆನ್ನಾಗಿ ಈ ಭೂಮಂಡಲವನ್ನು ಪಾಲನೆ ಮಾಡಿದ್ದಾನೆ. ಆದ್ದರಿಂದ ಈ ಭೂಮಿಗೆ ಹೆಸರು ಪೃಥಿವಿ ಅಂತ ಆಯಿತು. ಅಂತಹ ಪೃಥು ಚಕ್ರವರ್ತಿಯ ವಂಶದಲ್ಲಿ ಬಂದವ ಬರ್ಹಿಷ್ಮಂತ ಅಂತ ಒಬ್ಬ ರಾಜ. ಬರ್ಹಿಷದ ಅಥವಾ ಬರ್ಹಿಷ್ಮಂತ ಅಂತ. ಬರ್ಹಿಷತ್ ಸುಮಹಾಭಾಗೋ ಹಾವಿರ್ಧಾನಿ ಪ್ರಜಾಪತಿ ಕ್ರಿಯಾಕಾಂಡೇಶು ನಿಷ್ಣಾತೋ ಯೋಗೇಶು ಚ ಕುರುದ್ವಃ. ಕರ್ಮಕಾಂಡದಲ್ಲಿ ಬಹಳ ನಿಷ್ಣಾತನಾಗಿದ್ದ ಆ ಬರ್ಹಿಷ್ಮಂತ ರಾಜ. ಯಸ್ಯೇದಂ ದೇವಯಜನಂ ಅನುಯಜ್ಞಂ ವಿತನ್ವತಃ ಪ್ರಾಚೀನಾಗ್ರೈ ಕುಶೈ ಆಸೀತ್ ಆಸ್ತೃತಂ ವಸುಧಾಚಲಂ. ಎಲ್ಲಿ ಅವನಿಗೆ ಒಂದು ಒಳ್ಳೆಯ ಜಾಗ ಸಿಗುತ್ತದೋ ಯಾಗವನ್ನು ಮಾಡಲಿಕ್ಕೆ, ಅಲ್ಲಿ ಪೂರ್ವಕ್ಕೆ ತುದಿ ಇರುವಂತೆ ಬರ್ಹಿಸ್ಸನ್ನು ದರ್ಭೆಯನ್ನು ಹಾಸ್ತಾ ಇದ್ದ, ಅಲ್ಲಿ ಯಾಗವನ್ನು ಮಾಡ್ತಾ ಇದ್ದ. ಅವನಿಗೆ ಹೆಸರಾಯಿತು ಪ್ರಾಚೀನ ಬರ್ಹಿ ಅಂತ. ಪ್ರಾಚೀನಾಗ್ರೈ ಕುಶೈ ಆಸೀತ್ ಆಸ್ತೃತಂ ವಸುಧಾತಲಂ. ಆದ್ದರಿಂದಲೇ ಅವನಿಗೆ ಹೆಸರು ಪ್ರಾಚೀನ ಬರ್ಹಿ ಅಂತ. ಇಂತಹ ಪ್ರಾಚೀನ ಬರ್ಹಿ ಬಲಿ ಕಾಮ್ಯಕರ್ಮವನ್ನು ಮಾಡ್ತಾ ಇದ್ದ. ಇವನನ್ನು ಎಚ್ಚರಿಸಬೇಕು, ಇವನಿಗೆ ಉಪದೇಶ ಮಾಡಬೇಕು ಅಂತ ನಾರದರು ಒಂದು ದಿವಸ ಬಂದರು. ಪ್ರಾಚೀನ ಬರ್ಹಿಷಂ ಕ್ಷಪ್ತಃ ಕರ್ಮಸ್ವಾಸಕ್ತಮಾನಸಂ ನಾರದೋ ಅಧ್ಯಾತ್ಮ ತತ್ವಜ್ಞ ಕೃಪಾಲು ಪ್ರತ್ಯಬೋಧಯತ್. ಅಧ್ಯಾತ್ಮ ವಿದ್ಯಾ ವಿಶಾರದರಾದಂತಹ ಮತ್ತು ಕೃಪಾಲು ಪರಮ ದಯಾಳುವಾದಂತಹ ನಾರದರು ಬಂದು ಅವನಿಗೆ ಉಪದೇಶ ಮಾಡುತ್ತಾ ಇದ್ದಾರೆ. ಭೋ ಭೋ ಪ್ರಜಾಪತೆ ರಾಜನ್ ಪಶೂನ್ ಪಶ್ಯ ತ್ವಯಾಧ್ವರೆ ಸಂಜ್ಞಾಪಿತಾನ್ ಜೀವ ಸಂಘಾತ್ ನಿರ್ಘೃಣೇನ ಸಹಸ್ರಶಃ. ಎಷ್ಟು ಯಾಗ ಯಜ್ಞಾದಿಗಳನ್ನು ಇಷ್ಟರವರೆಗೆ ಮಾಡಿದ್ದಿ ನೀನು. ಒಂದೊಂದು ಯಾಗದಲ್ಲಿಯೂ ಕೂಡ ಪಶುಬಲಿಯನ್ನು ಕೊಡ್ತಾ ಇದ್ದಿ, ನಿರ್ದಯವಾಗಿ ಪಶುಬಲಿಯನ್ನು ಕೊಡ್ತಾ ಇದ್ದಿ. ಸ್ವಲ್ಪ ತಲೆ ಎತ್ತಿ ಮೇಲೆ ನೋಡು. ಏತೆ ತ್ವಂ ಸಂಪ್ರತೀಕ್ಷಂತೆ ಸ್ಮರಂತೋ ವೈಶಸಂ ತವ ಸಂಪರೇತಮಯಕೂಟೈ ಚಿಂದಂತ್ಯುತ್ಥಿತಮನ್ಯವಃ. ಆ ನೀನು ಯಾಗದಲ್ಲಿ ಬಲಿ ಕೊಟ್ಟಂತಹ ಎಲ್ಲ ಪ್ರಾಣಿಗಳು ನಿನ್ನನ್ನು
ಕಾಯುತ್ತಾ ಇವೆ, ನೀನು ಯಾವಾಗ ಮೇಲಕ್ಕೆ ಬರುತ್ತೀ ಅಂತ. ಕಬ್ಬಿಣದಂತಹ ಕೊಂಬುಗಳಿಂದ ನಿನ್ನನ್ನು ತಿವಿದು ಸಾಯಿಸಬೇಕು ಅಂತ ಕಾಯುತ್ತಾ ಇದ್ದಾರೆ. ಯಾಕೆ ಅಂದರೆ ನೀನು ಪರಮಾತ್ಮಕ ವಿಷಯವಾಗಿ ಭಗವಂತ ಪ್ರೀತನಾಗಲಿ, ತತ್ಕರ್ಮ ಹರಿತೋಷಂ ಯತ್, ಭಗವಂತ ಪ್ರೀತನಾಗಲಿ ಅಂತ ಯಜ್ಞವನ್ನು ಮಾಡ್ತಾ ಇಲ್ಲ, ಕೇವಲ ಕಾಮ್ಯ ಕರ್ಮವನ್ನು ಮಾಡ್ತಾ ಇದ್ದೆ. ಬಯಕೆ ಆಸೆಗಳ ಕಾಮನೆಗಾಗಿ ಯಾಗವನ್ನು ಮಾಡ್ತಾ ಇದ್ದಿ. ಆದ್ದರಿಂದ ನಿನಗೂ ಒಳ್ಳೆಯದಲ್ಲ. ನೀನು ಪ್ರಾಣಿ ಬಲಿಯನ್ನು ಏನು ಕೊಟ್ಟಿದ್ದಿ, ಆ ಪ್ರಾಣಿಗಳಿಗೂ ಕೂಡ ಸ್ವರ್ಗ ಸಿಗುವುದಿಲ್ಲ. ಹಾಗಾದರೆ ನಾನು ಏನು ಮಾಡಲಿ ನಾರದರೆ ಅಂತ ನಾರದರಲ್ಲಿ ಕೇಳಿದಾಗ ನಾರದರು ಒಂದು ಇತಿಹಾಸವನ್ನು ಹೇಳ್ತಾ ಇದ್ದಾರೆ. ಈ ಇತಿಹಾಸವನ್ನು ಹೇಳುತ್ತೇನೆ, ನೀನು ಕೇಳು. ಅತ್ರ ತೇ ಕಥಯಿಷ್ಯೇಮುಂ ಇತಿಹಾಸಂ ಪುರಾತನಂ ಪುರಂಜನಸ್ಯ ಚರಿತಂ ನಿಬೋಧಗದತೋ ಮಮ. ಪುರಾತನವಾದಂತಹ ಒಂದು ಇತಿಹಾಸ, ಪುರಂಜನನ ಚರಿತೆ, ಅದನ್ನು ಹೇಳುತ್ತೇನೆ. ಆಸೀತ್ ಪುರಂಜನೋ ನಾಮ ರಾಜ ರಾಜನ್ ಬೃಹಚ್ರವ, ತಸ್ಯ ವಿಜ್ಞಾತ ನಾಮಾಸೀತ್ ಸಖ ವಿಜ್ಞಾತ ಚೇಷ್ಟಿತ. ಪುರಂಜನ ಅಂತ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಬ್ಬ ಸ್ನೇಹಿತ ಇದ್ದ, ಅವನ ಹೆಸರು ಅವಿಜ್ಞಾತ ಅಂತ. ಈ ರಾಜ ಪುರಂಜನ ಆ ತನ್ನ ಪರಮ ಸ್ನೇಹಿತ ಅವಿಜ್ಞಾತನನ್ನು ಬಿಟ್ಟು ತಾನು ಸುಂದರವಾದ ಒಂದು ಮನೆ ಬೇಕು ಅಂತ ಅನ್ವೇಷಣೆ ಮಾಡುತ್ತಾ ಹೊರಟ. ಸೋನ್ವೇಷಮಾಣಃ ಶರಣಂ. ಈ ಪೃಥ್ವಿಯಲ್ಲಿ ಎಷ್ಟೆಷ್ಟು ಮನೆಗಳು ಇವೆಯೋ ಎಲ್ಲ ಮನೆಯನ್ನು ನೋಡಿದ. ನ ಸಾಧು ಮೇನೇತಾ ಸರ್ವಾ ಭೂತಲೇ ಯಾವತೀ ಪುರಃ. ಈ ಭೂಮಿಯಲ್ಲಿ ಎಷ್ಟು ಮನೆಗಳು ಇವೆ, ಅದು ಯಾವುದು ನನಗೆ ಸರಿ ಹೊಂದುವುದಿಲ್ಲ ಅಂತ ಯೋಚನೆ ಮಾಡಿದ. ಇಷ್ಟು ಯೋಚನೆ ಮಾಡಿದ ಕೂಡಲೇ ಸ್ವಲ್ಪ ಮುಂದೆ ಹೋದಾಗ ಒಂದು ಮನೆ ಸಿಕ್ಕಿತು. ಸ ಏಕದಾ ಹಿಮವತೋ ದಕ್ಷಿಣೇಶ್ವತ ಸಾನುಷು ದದರ್ಶ ನವಭಿರ್ದ್ವಾರ್ಭಿಃ ಪುರಂ ಲಕ್ಷಿತ ಲಕ್ಷಣ. ಒಳ್ಳೆಯ ಲಕ್ಷಣವುಳ್ಳಂತಹ ಒಂದು ಮನೆ ಹಿಮವತ್ ಪರ್ವತ ಉತ್ತರದಲ್ಲಿ ಸಿಕ್ಕಿತು. 9 ದ್ವಾರವುಳ್ಳಂತಹ ಮನೆ ಅದು. ಪ್ರವೇಶ ಮಾಡಿದಾಗ 9 ದ್ವಾರಗಳು, 3 ಪ್ರಾಕಾರಗಳು, 3 ಗೋಪುರ, 3 ಗೋಪುರಗಳು ಇದ್ದಂತಹ ಮನೆ, ನಾನಾ ಉದ್ಯಾನವನಗಳು. ಅಂತಹ ಮನೆಯನ್ನು ನೋಡಿ ಆಸೆ ಆಯಿತು. ಒಳಗೆ ಹೊರಟ. ಒಳಗೆ ಇನ್ನು ಹೋಗಿದ್ದಾನೆ ಅಷ್ಟೇ, ಅಷ್ಟು ಹೊತ್ತಿಗೆ ಒಬ್ಬಳು ಬಂದ್ಲು. ಯದೃಚ್ಛಯ ಗತಾಂ ತತ್ರ ದದರ್ಶ ಪ್ರಮದೋತ್ತಮಾಂ ಭೃತ್ಯೈ ದಶಭಿಃ ಆಯಾಂತೀಂ ಏಕೈಕಶತನಾಯಕೈಃ. ಅಕಸ್ಮಾತ್ತಾಗಿ ಅಲ್ಲಿಗೆ ಒಬ್ಬಳು ಬಂದಿದ್ದಾಳೆ, ಬಹಳ ಸುಂದರಿ. 10 ಭೃತ್ಯರು ಇದ್ದರು. 10 ಭೃತ್ಯರಲ್ಲಿ ಒಬ್ಬೊಬ್ಬನಿಗೂ ಕೂಡ 100 ಮಂದಿ ಉಪಭೃತ್ಯರು, ಉಪಸೇವಕರು ಇದ್ದರು. ಭೃತ್ಯೈ ದಶಭಿಃ ಆಯಾಂತೀಂ ಏಕೈಕ ಶತನಾಯಕೈ. ಅವರಿಗೆಲ್ಲರಿಗೂ ಒಬ್ಬ ಮುಖ್ಯ ನಾಯಕ ಒಬ್ಬ ಇದ್ದ. ಪಂಚಶೀರ್ಷಾಹಿನ ಗುಪ್ತಾಂ 5 ಹೆಡೆಯ ಹಾವು ಒಂದು ಕೂಡ ಇತ್ತು. ಅದು ಯಾವಾಗಲೂ ಇವಳನ್ನು ರಕ್ಷಣೆ ಮಾಡುತ್ತಾ ಇತ್ತು.
ಅವಳು ಕೂಡ ಒಂದು ಗಂಡ ಬೇಕು ಅಂತ ಬಂದವಳು. ಸುನಾಸಾಂ ಸುದತೀಂ ಬಾಲಾಂ, ಅವಳನ್ನು ಯಾರು ಬೇಡ ಅಂತ ಹೇಳುವಾಗೆ ಇಲ್ಲ. ಯಾಕೆ ಅಂದರೆ ಅಷ್ಟು ಸುಂದರವಾಗಿದ್ದಾಳೆ ಅವಳು. ಸುನಾಸಾಂ ಒಳ್ಳೆಯ ಮೂಗು, ಸುದತೀಂ ಒಳ್ಳೆಯ ದಂತ, ಬಾಲಾಂ ಇನ್ನೂ ವಯಸ್ಸಾಗಲಿಲ್ಲ, ಯುವತಿ, ಇನ್ನಷ್ಟೇ ಹದಿಹರೆಯಕ್ಕೆ ಬಂದಿದ್ದಾಳೆ. ಸುಖಪೋಲಾಂ ವರಾನನ ಒಳ್ಳೆಯ ಮುಖ, ಸಮವಿನ್ಯಸ್ತ ಕರ್ಣಾಭ್ಯಾಂ ಬಿಭ್ರತೀಂ ಕುಂಡಲ ಶ್ರಿಯಂ ಒಳ್ಳೆಯ ಕಿವಿಗೆ ಓಲೆಗಳು. ಇಂತಹ ಸುಂದರಿಯನ್ನು ನೋಡಿ ಪುರಂಜನ ಕೇಳಿದ, ಕಾತ್ವಂ ಕಂಜಫಲ ಸಾಕ್ಷಿ ಕಸ್ಯಾಸೀಹ ಕುತಃ ಸತಿ ಇಮಾಂ ಉಪಪುರೀಂ ಭೀರು ಕಿಂ ಚಿಕೀರ್ಷಸಿ ಶಂಸಮೇ. ಕಾತ್ವಂ ಕಂಜಫಲ ಸಾಕ್ಷಿ, ಎಲೈ ಕಮಲಾಕ್ಷಿಯೇ, ನೀನು ಯಾರು? ಯಾಕೆ ಇಲ್ಲಿಗೆ ಬಂದಿದ್ದಿ? ನಿನ್ನ ತಂದೆ ತಾಯಿ ಯಾರು? ಕ ಏತೇನು ಪಥ ಏತ ಏಕಾದಶ ಮಹಾಭಟ ಏತಾವ ಲಲನಾ ಸುಭ್ರುಃ ಕೋಯಂ ತೇಹಿ ಪುರಸ್ಸರಃ. ನೀನು ಯಾರು? ನಿನ್ನ ಒಟ್ಟಿಗೆ ಇರುವ 11 ನಾಯಕರು ಯಾರು? ನಿನ್ನ ಒಟ್ಟಿಗೆ ಇರುವ 5 ಹೆಡೆಯ ಹಾವು ಇದು ಏನು ಇದು? ಆಗ ಅವಳು ಮಾತನಾಡಲಿಕ್ಕೆ ಪ್ರಾರಂಭ ಮಾಡುತ್ತಾಳೆ. ನ ವಿದಾಮ ವಯಂ ಸಮ್ಯಕ್ ಕರ್ತಾರಂ ಪುರುಷರ್ಷಭ ಆತ್ಮನಶ್ಚ ಪರಸ್ಯಾಪಿ ಗೋತ್ರಂ ನಾಮ ತು ಯತ್ಕೃತಂ. ನನ್ನ ಹೆಸರು, ನನ್ನ ಕುಲ, ನನ್ನ ಗೋತ್ರ ಇದು ಯಾವುದು ನನಗೆ ಗೊತ್ತಿಲ್ಲ. ಇವರೆಲ್ಲರೂ ಕೂಡ ನನ್ನ ಗೆಳೆಯರು. ಏತೆ ಸಖಾಯ ಸಖ್ಯೋ ಮೇ ನರಾ ನಾರ್ಯಶ್ಚ ಮಾನದ ಸುಪ್ತಾಯಾಂ ಮಯಿ ಜಾಗರ್ತಿ ನಾಗೋಯಂ ಪಾಲಯನ್ ಪುರೀಂ. ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಇರುವಂತಹ ಭಟರು ಇವರೆಲ್ಲ. ಅದರಲ್ಲಿಯೂ 5 ಹೆಡೆಯ ಹಾವು, ಅದು ಯಾವಾಗಲೂ ನನ್ನನ್ನು ರಕ್ಷಣೆ ಮಾಡುತ್ತಾ ಇರುತ್ತದೆ. ನಾಗೋಯಂ ಪಾಲಯನ್ ಪುರೀಂ, ನನ್ನ ಪುರವನ್ನು ರಕ್ಷಣೆ ಮಾಡ್ತಾ ಇರುವಂತಹ ಹಾವು ಇದು. ದಿಷ್ಟ್ಯಾಗತೋಸಿ ಭದ್ರಂತೆ ಗ್ರಾಮ್ಯಾನ್ ಕಾಮಾನ್ ಅಭೀಪ್ಸಸೆ. ಅಕಸ್ಮಾತ್ತಾಗಿ ನಾನು ಇಲ್ಲಿಗೆ ಬಂದೆ, ಅದು ಏನೋ ಅದೃಷ್ಟವೋ ಗೊತ್ತಿಲ್ಲ. ನೀನು ಕೂಡ ಗ್ರಾಮ್ಯ ಕಾಮನೆಯನ್ನು ಬಯಸ್ತಾ ಇದ್ದಿ, ಒಳ್ಳೆಯ ಮನೆಗೆ ಪ್ರವೇಶ ಮಾಡಿದ್ದಿ. ಉದ್ವಹಿಷ್ಯಾಮಿ ತಾಮಸ್ತೇಹಂ ಸಬಂಧುಭಿ ಹಿ ಅರಿಂದಮ. ನೀನೂ ಕೂಡ ಗ್ರಾಮ್ಯ ಕಾಮನೆಯನ್ನು ಬಯಸುವವನಾಗಿದ್ದಿ, ಒಬ್ಬನೇ ಇದ್ದಿ. ನಾನು ನಿನ್ನನ್ನು ಮದುವೆ ಆಗ್ತೇನೆ, ನೀನು ನನ್ನ ಒಟ್ಟಿಗೆ ಮದುವೆಯಾಗು. ಇಷ್ಟು ಹೇಳಿದ್ದೆ ತಡ ಆಯಿತು ಅಂತ ಮದುವೆ ಆದ. ಪುರಂಜನ, ಅವನ ಹೆಂಡತಿ ಪುರಂಜನಿ ಅಂತ. ಪುರಂಜನಿಯನ್ನು ಮದುವೆ ಆದ. ಇತಿ ತೌ ದಂಪತಿ ತತ್ರ ಸಮುದ್ಯ ಸಮಯಂ ಮಿತಃ ತಾಂ ಪ್ರವಿಶ್ಯ ಪುರೀಂ ರಾಜನ್ ಮುಮುದಾತೆ ಶತಂ ಸಮಾಹ. ದಂಪತಿಗಳು ಪರಸ್ಪರ ದಾಂಪತ್ಯವನ್ನು ಮಾಡಿಕೊಂಡು ಆ ಪುರದಲ್ಲಿ, ಆ ಪಟ್ಟಣದಲ್ಲಿ, ಆ ಮನೆಯಲ್ಲಿ 100 ವರ್ಷಗಳ ಕಾಲ ದಾಂಪತ್ಯವನ್ನು ಮಾಡಿದ್ದರು, ಜೀವನ ಮಾಡಿದ್ದರು. ಸಪ್ತೋ ಪರಿಕೃತ ದ್ವಾರ ಪುರಸ್ತಸ್ಯಾಸ್ತು ದ್ವೇ ಅಧಃ ಪೃಥಗ್ ವಿಷಯ ಗತ್ಯರ್ಥಂ ತಸ್ಯಾಮ್ಯಕ್ಕಶ್ಚನೇಶ್ವರ. ಆ ಮನೆಯಲ್ಲಿ 9 ದ್ವಾರಗಳು ಇದ್ದವು. ಪೂರ್ವದಲ್ಲಿ 5 ದ್ವಾರಗಳು, ದಕ್ಷಿಣ ಮತ್ತು ಉತ್ತರದಲ್ಲಿ 1 ದ್ವಾರ, ಪಶ್ಚಿಮದಲ್ಲಿ 2 ದ್ವಾರಗಳು ಇದ್ದವು. ಆ 1 ದ್ವಾರದಲ್ಲಿಯೂ ಕೂಡ ಹೊರಗೆ ಹೋಗಿ ವ್ಯಾಪಾರವನ್ನು ಮಾಡುತ್ತಾ ಇದ್ದಾನೆ. 1 ದ್ವಾರದಿಂದಲೂ ಹೊರಗೆ ಹೋಗಿ ವ್ಯಾಪಾರ.
ಪಂಚದ್ವಾರಸ್ತು ಪೌರಸ್ತ್ಯ ದಕ್ಷಿಣೈಕ ತಥೋತ್ತರ ಪಶ್ಚಿಮೇ ದ್ವೇ ಅಮೂಷಾಂತೆ ನಾಮಾನಿ ನೃಪವರ್ಣಯೇ. ಒಂದೊಂದು ದ್ವಾರಕ್ಕೂ ಹೆಸರು ಇದೆ. ಖದ್ಯೋತ ಆವಿರ್ಮುಖಿ ಚ ಪ್ರಾಗ್ದ್ವಾರವು ಏಕತ್ರ ನಿರ್ಮಿತೆ. ಖದ್ಯೋತ ಮತ್ತು ಆವಿರ್ಮುಖಿ ಅಂತ ಎರಡು ದ್ವಾರಗಳು, ಹಾಗೆಯೇ ನಳಿನಿ ನಾಲಿನಿ ಅಂತ ಎರಡು ದ್ವಾರಗಳು, ಮುಖ್ಯ ಅಂತ ಒಂದು ದ್ವಾರ. ಹೀಗೆ ಒಂದೊಂದು ದ್ವಾರಕ್ಕೂ ಒಂದೊಂದು ಹೆಸರು. ಆ ದ್ವಾರದಿಂದ ಹೋದರೆ ಒಂದೊಂದು ಪಟ್ಟಣವನ್ನು ಕೂಡ ಸೇರಲಿಕ್ಕೆ ಆಗ್ತಾ ಇತ್ತು. ಹೀಗೆ ಬೇರೆ ಬೇರೆ ದ್ವಾರದಿಂದ ಹೊರಗೆ ಹೋಗಿ ವ್ಯಾಪಾರವನ್ನೆಲ್ಲ ಮಾಡಿ ಬರ್ತಾ ಇದ್ದ ಪುರಂಜನ. ಈ ಪುರಂಜನಿಗೆ ವಶನಾಗಿ ಬಿಟ್ಟಿದ್ದ. ಕ್ವಚಿತ್ ಪಿಬಂತ್ಯಾಂ ಪಿಬತಿ ಮದಿರಾಂ ಮದವಿಹ್ವಲ ಅಶ್ನಂತ್ಯಾಂ ಕ್ವಚಿದಶ್ನಾತಿ ದಕ್ಷತ್ಯಾಂ ಸಹ ದಕ್ಷತಿ. ಅವಳು ಏನಾದರೂ ಕುಡಿದ್ರೆ ಇವನು ಕುಡಿತಾ ಇದ್ದ. ಮದಿರಾಂ ಮದ್ಯಪಾನ ಮಾಡುತ್ತಾ ಇದ್ದ. ಅವಳು ಮದ್ಯಪಾನ ಮಾಡಿದರೆ ಇವನು ಮದ್ಯಪಾನ ಮಾಡುತ್ತಾ ಇದ್ದ. ಅಶ್ನಂತ್ಯಾಂ ಕ್ವಚಿದಶ್ನಾತಿ ಅವಳು ಊಟ ಮಾಡಿದರೆ ಇವ ಊಟ ಮಾಡುತ್ತಾ ಇದ್ದ. ಅವಳು ಏನಾದರೂ ಜಗಿದು ತಿನ್ನುತ್ತಾ ಇದ್ದರೆ ಇವನು ಕೂಡ ತಿನ್ನುತ್ತಾ ಇದ್ದ. ಕ್ವಚಿತ್ ಗಾಯತಿ ಗಾಯಂತ್ಯಾಂ ರುದತ್ಯಾಂ ರುದತಿ ಕ್ವಚಿತ್. ಅವಳು ಹಾಡು ಹಾಡಿದ್ರೆ ಇವನು ಹಾಡಾಡುತ್ತಾ ಇದ್ದ. ಅವಳು ಅತ್ತರೆ ಇವನು ಅಳುತ್ತಾ ಇದ್ದ. ಕ್ವಚಿತ್ ಹಸಂತ್ಯಾಂ ಹಸತಿ ಜಲ್ಪಂತ್ಯಾಂ ಅನುಜಲ್ಪತಿ. ಅವಳು ನೆಗಾಡಿದ್ರೆ ಇವನು ನೆಗಾಡುತ್ತಾ ಇದ್ದ. ಅವಳು ಮಾತನಾಡಿದರೆ ಇವನು ಮಾತನಾಡುತ್ತಾ ಇದ್ದ. ಕ್ವಚಿತ್ ಧಾವತಿ ಧಾವಂತ್ಯಾಂ ತಿಷ್ಠಂತ್ಯಾಂ ಅನುತಿಷ್ಠತಿ. ಓಡಿದ್ರೆ ಓಡ್ತಾ ಇದ್ದ. ಅವಳು ನಿಂತರೆ ನಿಲ್ತಾ ಇದ್ದ. ಅನುಶೇತೆ ಶಯಾನಾಯಾಂ ಆಮಂತ್ರಾಸ್ತೆ ಕ್ವಚಿತಾಸತೀಂ. ಅವಳು ಮಲಗಿದ್ರೆ ಇವನು ಮಲಗುತ್ತಾ ಇದ್ದ. ಅವಳು ಕೂತರೆ ಇವನು ಕೂಡ್ತಾ ಇದ್ದ. ಕ್ವಚಿತ್ ಶೃಣೋತಿ ಶೃಣ್ವಂತ್ಯಾಂ ಪಶ್ಯಂತ್ಯಾಂ ಅನುಪಶ್ಯತಿ. ಅವಳು ಏನಾದರೂ ಕೇಳಿದರೆ ಇವನು ಕೇಳುತ್ತಾ ಇದ್ದ. ಅವಳು ಏನಾದರೂ ನೋಡಿದರೆ ಇವನು ನೋಡ್ತಾ ಇದ್ದ. ಕ್ವಚಿತ್ ಜಿಗ್ರತಿ ಜಿಗ್ರಂತ್ಯಾಂ ಸ್ಪೃಶಂತ್ಯಾಂ ಸ್ಪೃಶತಿ ಕ್ವಚಿತ್. ಅವಳು ಏನಾದರೂ ಮೂಸಿದರೆ ಇವನು ಮೂಸ್ತಾ ಇದ್ದ. ಹಾಗೆಯೇ ಅವಳು ಏನನ್ನಾದರೂ ಸ್ಪರ್ಶ ಮಾಡಿದರೆ ಇವನು ಸ್ಪರ್ಶ ಮಾಡುತ್ತಾ ಇದ್ದ. ಅಂತೂ ಅವಳಿಗೆ ವಶನಾಗಿ ಬಿಟ್ಟಿದ್ದ. ಹೆಂಡತಿಗೆ ವಶನಾಗಿ ಬಿಟ್ಟಿದ್ದ ಈ ಗಂಡ. ಪುರಂಜನಿಗೆ ವಶನಾಗಿ ಬಿಟ್ಟಿದ್ದ ಪುರಂಜನ. ಕೈಗುಂಬೆಯಾಗಿ ಅವಳನ್ನೇ ಅನುಕರಣೆಯನ್ನು ಮಾಡುತ್ತಾ ಇದ್ದ. ವಿಪ್ರಲಬ್ಧೋ ಮಹಿಷ್ಯೇವಂ ಸರ್ವ ಪ್ರಕೃತಿ ವಂಚಿತಃ ನೇಚ್ಛನ್ ಅನುಕರೋತ್ಯಜ್ಞ ಕ್ಲೈಬ್ಯಾತ್ ಕ್ರೀಡಾ ಮೃಗೋಯತ. ಕ್ಲೈಬ್ಯಾತ್ ಕ್ರೀಡಾ ಮೃಗೋಯತ. ಕ್ರೀಡಾ ಮೃಗ ಅಂದರೆ ಗೊಂಬೆ. ಗೊಂಬೆಯಂತೆ ಕೈಗೊಂಬೆಯಾಗಿ ಬಿಟ್ಟಿದ್ದ. ಹೀಗೆ ಮಾಡ್ತಾ 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 ಅವನಿಗೆ ತುಂಬ ಮಕ್ಕಳು ಕೂಡ ಆಯಿತು. ತಸ್ಯಾಂ ಅಜನಯತ್ ಪುತ್ರಾನ್ ಪುರಂಜನ್ಯಾಂ ಪುರಂಜನಃ ಶತಾನ್ಯೇಕಾದಶ ವಿರಾಡಾಯುಷೋರ್ಧಮರ್ತ್ಯ ಮತಾತ್ಯಗಾತ್. ಶತಾನ್ಯೇಕಾದಶ. ಆ ಪುರಂಜನನಿಗೆ ಪುರಂಜನೆಯಲ್ಲಿ 1100. ಶತಾನ್ಯೇಕಾದಶ 1100 ಮಂದಿ ಮಕ್ಕಳು ಮತ್ತು 110 ಹೆಣ್ಣು ಮಕ್ಕಳು. ಹೀಗೆ ಮಕ್ಕಳಾದರು. ಪುತ್ರಾಣಾಂ ಚಾಭವನ್ ಪುತ್ರಾಃ ಏಕೈಕಸ್ಯ ಶತಂ. ಅವರಿಗೂ ಮಕ್ಕಳಾದರು. ಅವರಿಗೂ ಮದುವೆ ಆಯಿತು, ಅವರಿಗೂ ಮಕ್ಕಳಾದರು. ಯೈರ್ವೈ ಪೌರಂಜನ ವಂಶಃ ಪಾಂಚಾಲೇಷು ಸಮೇಧಿತಃ. ಅಂತೂ ಪಾಂಚಾಲ ದೇಶದಲ್ಲಿ ಪುರಂಜನನ ವಂಶ ಹರಡಿ ಹೋಯಿತು. ಅರ್ಧ ಆಯುಷ್ಯ ಮುಗಿತು. ಆಗ ಆ ಪುರಂಜನನ ಪಟ್ಟಣಕ್ಕೆ ದಾಳಿಯಾಯಿತು.
ಚಂಡವೇ ಚಂಡವೇಗನ ದಾಳಿ ಆಯಿತು. ಚಂಡವೇಗ ಇತಿ ಖ್ಯಾತೋ ಗಂಧರ್ವಾಧಿಪತಿರ್ನೃಪ. ಒಬ್ಬ ಗಂಧರ್ವ ರಾಜ, ಗಂಧರ್ವರ ಅಧಿಪತಿ ಚಂಡವೇಗ ಅಂತ. ಅವನಿಗೆ 360 ಮಂದಿ ಸೈನಿಕರು ಇದ್ದರು. ಪುರುಷರು 360, ಸ್ತ್ರೀಯರು 360. ಅದು ಕೂಡ ಕಪ್ಪು ಮತ್ತು ಬಿಳುಪು ಬಣ್ಣದ ಪುರುಷರು ಮತ್ತು ಸ್ತ್ರೀಯರು. ಹೀಗೆ ಸೈನಿಕರು ಇದ್ದರು. ಗಂಧರ್ವೀಯ ತಾದೃಶೀರಸ್ಯ ಮೈಥುನ್ಯಷ್ಟ ಸಿತಾಸಿತ. ಅವರ ಒಟ್ಟಿಗೆ ಸೇರಿಕೊಂಡು, ಸೈನ್ಯದೊಟ್ಟಿಗೆ ಸೇರಿಕೊಂಡು ಈ ಪುರಂಜನನ ಪಟ್ಟಣಕ್ಕೆ ಚಂಡವೇಗ ದಾಳಿ ಮಾಡಿದ. ಸಸಪ್ತಭಿಃ ಶತೈರೇಕೋ ವಿಶಂತ್ಯಾತ ಶತಂ ಸಮಾಹ. ಪುರಂಜನ ಪುರಾಧ್ಯಕ್ಷೋ ಗಂಧರ್ವೈರಿ ಯುಯುಧೇ ಬಲಿ. ಪುರಂಜನನ ಪುರಿಯನ್ನು, ಪಟ್ಟಣವನ್ನು ಕಾಯ್ತಾ ಇರುವಂತಹ ಈ ಭಟರು, ಅವರ ಸೈನಿಕರು ಇವರೆಲ್ಲ ಯುದ್ಧವನ್ನು ಮಾಡಿದ್ದರು ಬಂತು. ಮಾತ್ರ ಕೊನೆಯವರೆಗೂ ಯುದ್ಧ ಮಾಡ್ತಾ ಇದ್ದಿದ್ದು 5 ಹೆಡೆಯ ಹಾವು. ಯಾವಾಗಲೂ ಯುದ್ಧವನ್ನು ಮಾಡುತ್ತಾ ಇತ್ತು ಅಂತ. ಹೀಗೆ ಇರುವಾಗ ಒಬ್ಬಳು ಕುರೂಪಿ ಅವನ ಬಳಿಗೆ ಬರ್ತಾಳೆ. ಕಾಲಸ್ಯ ದುಹಿತ ಕಾಚಿತ್ ತ್ರಿಲೋಕೀಂ ವರಮಿಚ್ಛತಿ ಪರ್ಯಟಂತಿ ನ ಭರೀಷ್ಮನ್ ಪ್ರತ್ಯನಂದತ ಕಶ್ಚನ. ಅವಳು ಕುರೂಪಿ ಮತ್ತು ಕಾಲಪುರುಷನ ಕನ್ಯೆ. 3 ಲೋಕದಲ್ಲಿಯೂ ಕೂಡ ಅಲಿತಾ ಇದ್ದಾಳೆ. ಅಂದರೆ ಯಾಕೆ ಅಂದರೆ ತನ್ನಗೆ ಒಬ್ಬ ಗಂಡು ಬೇಕು ಅಂತ. ಆ ಕುರೂಪಿಯ ಹೆಸರು ಕಾಲಕನ್ಯಾ ಅಂತ. ಎಲ್ಲ ಕಡೆ ಅಲಿತಾ ಇದ್ರೂ ಆ ಕಾಲಕನ್ಯೆಗೆ ಯಾರು ಕೂಡ ತನ್ನಿಚ್ಛೆಯಂತೆ ವರ ಸಿಗಲಿಲ್ಲ. ಒಮ್ಮೆ ದಾರಿಯಲ್ಲಿ ಹೋಗುವಾಗ ನಾರದರು ಸಿಕ್ಕಿದ್ದರು. ನಾರದರಲ್ಲಿ ಕೇಳಿದ್ಲು ಅಂದರೆ ನನ್ನನ್ನು ಮದುವೆಯಾಗಿ ಅಂತ. ಕದಾಚಿತ್ ಅಟಮಾನಾಸ ಬ್ರಹ್ಮಲೋಕಾನ್ ಮಹೀಂ ಗತಂ ವೌರೇ ಬೃಹದ್ವ್ರತಂ ಮಾಂತು ಜಾನತಿ ಕಾಮಮೋಹಿತ. ಕಾಮಮೋಹಿತಳಾಗಿ ನಾನು ಒಮ್ಮೆ ಭೂಲೋಕಕ್ಕೆ ಬಂದಾಗ ನನ್ನನ್ನೇ ಕೇಳಿಬಿಟ್ಲು ಅವಳು. ಆದರೆ ನಾನು ಒಪ್ಪಲಿಲ್ಲ ಅಂತ ನಾರದರು ಹೇಳಿದರು. ಕದಾಚಿತ್ ಅಟಮಾನಾಸ ಬ್ರಹ್ಮಲೋಕಾತ್ ಮಹೀಂ ಗತಂ. ಬ್ರಹ್ಮಲೋಕದಿಂದ ಈ ಭೂಮಿಗೆ ಬಂದಾಗ ನನ್ನನ್ನು ಬಂದು ಕೇಳಿದಾಗ ನಾನು ಒಪ್ಪಲಿಲ್ಲ. ಮಯಿ ಸಂರಭ್ಯ ವಿಪುಲಂ ಅದಾತ್ ಶಾಪಂ ಸುದುಸ್ಸಹಂ. ನಾರದರಿಗೆ ಶಾಪ ಕೊಟ್ಟು ಬಿಟ್ಲು ಅಂತೆ. ಈ ನಾರದರು ಪುರಂಜನನ ಮಹಿಮೆಯನ್ನು ಬರೀಷ್ಮಂತರಾಜನಿಗೆ ಹೇಳ್ತಾ ಇದ್ದಾರೆ. ನಾನೇ ಅವಳ ಕೈಯಲ್ಲಿ ಸಿಕ್ಕಿಬಿದ್ದಿದ್ದೆ, ನನಗೆ ಶಾಪ ಕೊಟ್ಟಳು, ನಾನು ಮದುವೆ ಆಗಲಿಲ್ಲ ಅಂತ. ಸ್ಥಾತುಮರ್ಹಸೆ ನೈಕತ್ರ ಮಧ್ಯಾಂಚಾವಿಮುಖೋ ಮುನೇ. ನನ್ನ ಬೇಡಿಕೆಯನ್ನು ತಿರಸ್ಕಾರ ಮಾಡಿದ್ದರಿಂದ ಹೆಚ್ಚು ಕಾಲ ಒಂದೇ ಜಾಗದಲ್ಲಿ ನಿಲ್ಲದೇ ಇರುವಂತೆ ಆಗಿದೆ ಅಂತ. ಆದ್ದರಿಂದಲೇ ನಾರದರು ಯಾವಾಗಲೂ ತಿರುಗುತ್ತಾ ಇರ್ತಾರೆ, ಒಂದೇ ಕಡೆ ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ ಅವರು. ಹೀಗೆ ಶಾಪ ಆ ಕಾಲೆಕನ್ಯೆ ಕೊಟ್ಟು ಹೋಗಿಬಿಟ್ಲು. ನಾರದರೇ ಕೇಳಲಿಲ್ಲ ಆದ್ದರಿಂದ ಯವನೇಶ್ವರ ಅಂತ ಒಬ್ಬ ಇದ್ದ, ಯವನ ರಾಜ, ಅವನ ಬಳಿಗೆ ಹೋಗಿದ್ದಾಳೆ ಅಂತೆ, ನನ್ನನ್ನು ಮದುವೆಯಾಗುವಂತ. ಆ ಯವನೇಶ್ವರ ಹೇಳಿದ, ನಾನೇನು ನಿನ್ನನ್ನು ಮದುವೆ ಆಗುವುದಿಲ್ಲ, ನಿನಗೆ ರಕ್ಷಣೆ ಮಾಡುತ್ತೇನೆ. ತುಂ ಅವ್ಯಕ್ತ ಗತಿರ್ಭುಂಕ್ಷ್ವ ಲೋಕಂ ಕರ್ಮ ವಿನಿರ್ಮಿತಂ ಯಾಹಿಮೇ ಪೃತನಾಯುಕ್ತ ಪ್ರಜಾನಾಶಂ ಪ್ರಣೇಷ್ಯಸಿ. ನಿನ್ನನ್ನು ಯಾರು ಬಯಸುವುದಿಲ್ಲ, ನನಗೂ ನೀನು ಬೇಡ, ಆದರೆ ನನ್ನ ತಂಗಿಯಂತೆ ನೀನು ಇರು,
ನಿನ್ನನ್ನು ಯಾರು ಬಯಸುವುದಿಲ್ಲ. ಆದ್ದರಿಂದ ಎಲ್ಲರ ಒಳಗೆ ನೀನು ಅವ್ಯಕ್ತ ಗತಿರ್ಭುಂಕ್ಷ್ವ, ಯಾರಿಗೂ ಗೊತ್ತಾಗದಾಗಿ ಪ್ರವೇಶ ಮಾಡಿ. ಯಾರಿಗೂ ಗೊತ್ತಾಗುವುದಿಲ್ಲ ನೀನು ಪ್ರವೇಶ ಮಾಡಿದ್ದು. ಆ ರೀತಿಯಾಗಿ ಪ್ರವೇಶ ಮಾಡು. ನಿನಗೆ ಪ್ರಜಾನಾಶಂ ಪ್ರಣೇಷ್ಯಸಿ, ನೀನು ಯಾರನ್ನು ಪ್ರವೇಶ ಮಾಡುತ್ತೀಯೋ ಅವರು ಯಾರು ನಿನ್ನನ್ನು ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅವರೇ ನಾಶವಾಗಿ ಹೋಗ್ತಾರೆ. ಪ್ರಜ್ವಾರೋಯಂ ಮಮ ಭ್ರಾತ, ಪ್ರಜ್ವಾರ ಅಂತ ನನ್ನ ಸೋದರ ಇದ್ದಾನೆ, ಸೋದರ, ಅವನಿಗೂ ನೀನು ತಂಗಿಯಾಗಿ. ಚರಾಂ ಯುಭಾಭ್ಯಾಂ ಲೋಕೇಸ್ಮಿನ್ ಅವ್ಯಕ್ತೋ ಭೀಮ ಸೈನಿಕ, ಭಯಂಕರವಾದ ಸೈನ್ಯವನ್ನು ಎತ್ತಿಕೊಂಡು ಕಟ್ಟಿಕೊಂಡು ನೀನು ಚೆನ್ನಾಗಿ ಲೋಕದಲ್ಲಿ ಪ್ರವೇಶ ಮಾಡುವಂತ ವರವನ್ನು ಕೊಟ್ಟ ಯವನೇಶ್ವರ. ಅದೇ ಕಾಲಕನ್ಯೆ ಈ ಪುರಂಜನನ ಪಟ್ಟಣಕ್ಕೆ ಪ್ರವೇಶ ಮಾಡಿದ್ದಾಳೆ. ಮೊದಲೇ ಚಂಡವೇಗ ಪ್ರವೇಶ ಮಾಡಿದ್ದಾನೆ. ಯುದ್ಧ ನಡೀತಾ ಇದೆ, ಜರ್ಜರಿತವಾಗಿ ಹೋಗಿದೆ. ಎಲ್ಲ ಸೈನಿಕರು ಕೂಡ ಸುಸ್ತಾಗಿ ಬಿದ್ದಿದ್ದಾರೆ. ಒಂದೇ ಒಂದು ಹಾವು, 5 ಹೆಡೆಯ ಹಾವು ಹೋರಾಡುತ್ತಾ ಇದೆ. ಈ ಕಾಲದಲ್ಲಿ ಕಾಲಕನ್ಯೆಯು ಕೂಡ ಪ್ರವೇಶ ಮಾಡಿದ್ದಾಳೆ. ಕಾಲಕನ್ಯಾಪಿ ಬುಭುಜೆ ಪುರಂಜನ ಪುರಂಬಲಾತ್ ಯಯಾಭಿಭೂತ ಪುರುಷಃ ಸದ್ಯೋ ನಿಸ್ಸಾರತಾಯಿಮಿಯಾತ್. ಕಾಲಕನ್ಯೆ ಪ್ರವೇಶ ಮಾಡಿದ್ದು ಹೇಗೆ ಅಂದರೆ ಅವ್ಯಕ್ತ ಗತಿ, ಯಾರಿಗೂ ಗೊತ್ತಾಗದಾಗಿ ಪ್ರವೇಶ ಮಾಡಿದ್ದಾಳೆ. ಅಂತೂ ಪುರಂಜನನ ಪಟ್ಟಣ ನಿಸ್ಸಾರವಾಯಿತು. ಯಾವ ಭಟರು, ಯಾವ ಸೈನಿಕರು, ಯಾವ ನಾಯಕರು ಯುದ್ಧವನ್ನು ಮಾಡ್ತಾ ಇಲ್ಲ. ಒಂದೇ ಒಂದು ಹಾವು, 5 ಹೆಡೆಯ ಹಾವು ಕೊನೆಯವರೆಗೆ ಹೋರಾಡುತ್ತಾ ಇದೆ ಅಂತ. ಕೊನೆಗೆ ಆ ಹಾವು ಕೂಡ ಯಾವುದೋ ಒಂದು ದ್ವಾರದಿಂದ ಹೊರಗೆ ಹೋಗಿಬಿಡ್ತು. ಪೊಟರೆಗೆ ಬೆಂಕಿಯನ್ನು ಹಚ್ಚಿದ್ದರೆ ಪೊಟೆಯರಲ್ಲಿ ಇರುವ ಸರ್ಪ ಹೇಗೆ ಒಮ್ಮೆಲೆ ಹೊರಗೆ ಹೊರಟು ಹೋಗ್ತದೋ ಹಾಗೆಯೇ ಈ ಪಟ್ಟಣದಿಂದ ಆ ಹಾವು ಹೊರಗೆ ಹೋಯಿತು. ಗಂಧರ್ವರು ದಾಳಿ ಮಾಡ್ತಾ ಇದ್ದಾರೆ, ಕಾಲಕನ್ಯೆಯೂ ಕೂಡ ದಾಳಿ ಮಾಡಿದ್ದಾಳೆ. ಇಷ್ಟಾಗುವಾಗ ಯವನೇಶ್ವರ ಬಂದ. ಯವನೇಶ್ವರ ಬಂದು ಎಳ್ಕೊಂಡು ಹೋದ. ಪಶುವದ್ಯ ವನೈರೇಶ ನಿಯಮಾನಃ ಸುಖಂ ಕ್ಷಯಂ ಅನ್ವದ್ರವನ್ನನುಪತಾಃ ಶೋಚಂತೋ ವೃಷ ಮಾತುರಾಃ. ಯವನರು ಪಶುವನ್ನು ಎಳೆದುಕೊಂಡು ಹೋಗುವಂತೆ ಆ ರಾಜನನ್ನ ಎಳ್ಕೊಂಡು ಹೋಗಿಬಿಟ್ರು. ಪುರೀ ವಿಹಾಯೋಪಗತ ಉಪರುದ್ಧೋ ಭುಜಂಗಮಃ ಯಥಾ ತಮೇವಾನುಪುರಿ ವಿಶೀರ್ಣ ಪ್ರಕೃತಿಂ ಗತಾ. ಈ ಪುರಂಜನ ಯಾವಾಗ ಪುರಂಜನನ್ನ ಎಳ್ಕೊಂಡು ಹೋದ್ರು ಅವ ಸತ್ತ. ಸಾಯುವಾಗ ಮಾತ್ರ ತನ್ನ ಹೆಂಡತಿ ಪುರಂಜನಿ, ಅವಳ ಕಥೆ ಏನು ಅಂತ ಯೋಚನೆಗೆ ಬಂತು. ಅವಳನ್ನೇ ನೆನೆಸಿಕೊಂಡು ಸತ್ತ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ಸದ್ಭಾವಭಾವಿತ. ಯಾವುದನ್ನು ಸ್ಮರಿಸಿಕೊಂಡು ಸಾಯ್ತೇವೋ ಮತ್ತೆ ನರಕವನ್ನು ಅನುಭವಿಸಿ ಅದನ್ನೇ ಹೊಂದುತ್ತೇವೆ ಅಂತ ಇರುವಂಥದ್ದು. ಇವನು ಪುರಂಜನಿಯನ್ನ, ಹೆಣ್ಣನ್ನ ಸ್ಮರಿಸಿಕೊಂಡು ಸತ್ತ. ಆದ್ದರಿಂದ ಮುಂದೆ ಹೆಣ್ಣಾಗಿ ಹುಟ್ಟಿದ.
ಈ ಪುರಂಜನಿ ಅವಳು ಸತ್ಲು. ಅವಳು ಸಾಯುವಾಗ ಪುರಂಜನನ್ನ ಎನಿಸಿಕೊಂಡು ಸ್ಮರಿಸಿಕೊಂಡು ಸತ್ಲು. ನರಕವನ್ನು ಅನುಭವಿಸಿ ಕೊನೆಗೆ ಹುಟ್ಟುವಾಗ ಗಂಡಾಗಿ ಹುಟ್ಟಿದ್ದಾಳೆ. ಅನಂತರಂ ವಿದರ್ಭಸ್ಯ ರಾಜಸಿಂಹಸ್ಯ ವೇಷ್ಮಣಿ. ಆ ಪುರಂಜನ ವಿದರ್ಭ ದೇಶದ ರಾಜನ ಮಗಳಾಗಿ ವೈದರ್ಭಿಯಾಗಿ ಹುಟ್ಟಿದ್ದಾಳೆ. ಈ ಪುರಂಜನಿ ಮಲಯಧ್ವಜ ಅಂತ ಒಬ್ಬ ರಾಜನಾಗಿ ಹುಟ್ಟಿದ್ದಾನೆ. ಈ ಮಲಯಧ್ವಜನಿಗೆ ಮತ್ತು ವೈದರ್ಭಿಗೆ ಅದೃಷ್ಟವಶಾತ್ ಮದುವೆ ಕೂಡ ಆಯಿತು. ಸಂಸಾರವನ್ನು ಮಾಡಿದ್ರು. ಈ ವೈದರ್ಭಿಯ ಗಂಡ ಮಲಯಧ್ವಜ ಬೇಗನೆ ಸತ್ತು ಹೋದ. ಬಹಳ ದುಃಖಗೊಂಡಂತಹ ವೈದರ್ಭಿ ಕಾಡಿಗೆ ಹೊರಟು ನಿಂತಲು. ಆಗ ಅಲ್ಲಿಗೆ ಒಬ್ಬ ಜ್ಞಾನಿಯ ಪ್ರವೇಶ. ಆ ಜ್ಞಾನಿ ಹೇಳಿದ, ನನ್ನನ್ನ ನೀನು ಸ್ಮರಿಸಿದ್ದೀಯಾ ಅಂತ ಕೇಳಿದ. ಇಲ್ಲ, ಅಪಿ ಸ್ಮರಿಸಿತಾತ್ಮಾನಂ ಅವಿಜ್ಞಾತ ಸಖಂ ಸಖೆ. ನಾನು ನಿನಗೆ ಗೆಳೆಯನಾಗಿದ್ದೆ ಹಿಂದಿನ ಜನ್ಮದಲ್ಲಿ. ನೀನು ಮಾತ್ರ ನನ್ನನ್ನು ಮರೆತು ಹೊರಟು ಹೋಗಿಬಿಟ್ಟಿ. ಅಪಿ ಸ್ಮರಸಿತಾತ್ಮಾನಂ ಅವಿಜ್ಞಾತ ಸಖಂ ಸಖೆ ಹಿತ್ವಾ ಮಾಂ ಪದಮನ್ವಿಚ್ಚನ್ ಭೌಮ ಭೋಗರತೋರತಃ. ನನ್ನನ್ನು ಮರೆತು ಬರೀ ಭೋಗದಲ್ಲಿ ಆಸಕ್ತರಾಗಿ ಬಿಟ್ಟು, ಅದರಿಂದಲೇ ಇಂತಹ ದುರವಸ್ಥೆ ನಿನಗೆ ಬಂದಿದೆ ಅಂತ ಹೇಳಿ ಜ್ಞಾನವನ್ನು ಉಪದೇಶ ಮಾಡಿದ್ರು ಆ ಜ್ಞಾನಿಗಳು. ಮತ್ತೆ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಪರಮಪದವನ್ನು ಆ ವೈದರ್ಭಿ ಹೊಂದಿದ್ಲು. ಬರಿಹಿಷ್ಮನ್ ಏತದ್ ಅಧ್ಯಾತ್ಮಂ ಪಾರೋಕ್ಷೇಣ ಪ್ರದರ್ಶಿತಂ ಯತ್ ಪರೋಕ್ಷ ಪ್ರಿಯೋ ದೇವೋ ಭಗವಾನ್ ವಿಶ್ವಭಾವನ. ನಾರದರು ಹೇಳಿದರು, ನೋಡಪ್ಪ ಬರಿಹಿಮಂತ ರಾಜ, ಪ್ರಾಚೀನ ಬರಿಹಿ, ನಿನಗೆ ಈ ಕಥೆಯನ್ನು ನಾನು ಹೇಳಿದ್ದೇನೆ. ಯತ್ ಪರೋಕ್ಷ ಪ್ರಿಯೋ ದೇವ, ದೇವತೆಗಳು ಪರೋಕ್ಷ ಪ್ರಿಯರು. ಆದ್ದರಿಂದಲೇ ನಿನಗೆ ನಾನು ಈ ರೀತಿಯಾಗಿ ಕಥೆಯನ್ನು ಹೇಳಿದ್ದೇನೆ. ಪರೋಕ್ಷ ವರ್ಣನೆ ಅದು ಭಗವಂತನಿಗೆ, ದೇವತೆಗಳಿಗೆ ಬಹಳ ಪ್ರೀತಿಯಾದ್ದರಿಂದ ಈ ರೀತಿಯಾಗಿ ಕಥೆಯನ್ನು ನಿನಗೆ ಹೇಳಿದ್ದೇನೆ. ನಿನ್ನ ದಾರಿಯನ್ನು ನೀನು ಕಂಡುಕೊಳ್ಳು. ನಾರದರು ಇಷ್ಟು ಹೇಳಿದ ಕೂಡಲೇ ಆ ಪ್ರಾಚೀನ ಬರಿಹಿ ರಾಜ ಹೇಳ್ತಾನೆ, ಭಗವನ್ಸ್ತೆ ವಚೋಸ್ಮಾಭಿಃ ನ ಸಮ್ಯಕ್ ಅವಗಮ್ಯತೆ. ಪೂಜ್ಯರಾದ ಮುನಿಗಳೇ, ನಿಮ್ಮ ನುಡಿಗಳು ನನಗೆ ಏನು ಅರ್ಥ ಆಗಲಿಲ್ಲ. ಕವಯಃ ತದ್ವಿಜಾನಂತಿ ನ ವಯಂ ಕರ್ಮ ಮೋಹಿತಃ. ಕವಿಗಳು ಅರ್ಥಾತ್ ಜ್ಞಾನಿಗಳು ನಿಮ್ಮ ಮಾತನ್ನು ಅರ್ಥ ಮಾಡಿಕೊಂಡಾರು. ಕಾಮಮೋಹಿತರಾದಂತಹ ನಮ್ಮಂಥವರು ಆ ನಿಮ್ಮ ಮಾತುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಆದ್ದರಿಂದ ಸ್ವಲ್ಪ ಬಿಡಿಸಿ ಹೇಳಿ, ನಮಗೆ ಅರ್ಥ ಆಗುವ ಹಾಗೆ ಹೇಳಿ ಅಂತ ನಾರದರಲ್ಲಿ ಮತ್ತೆ ಪ್ರಾಚೀನ ಬರಿಹಿಸು ಕೇಳಿದಾಗ ನಾರದರು ಅದನ್ನು ಬಿಡಿಸ್ತಾ ಇದ್ದಾರೆ. ನೋಡು, ಪುರಂಜನ ಅಂತ ಅವನ ಕಥೆಯನ್ನು ನಾನು ಹೇಳಿದೆ. ಪುರಂಜನ ಅಂದರೆ ಯಾರು? ಪುರಂಜನ ಅಂದರೆ ಜೀವಾತ್ಮ. ಜೀವಾತ್ಮ ಪುರಂಜನ ಅಂದರೆ. ಆ ಪುರಂಜನನಿಗೆ ಸಖ ಗೆಳೆಯ ಯಾರು ಅಂದರೆ ಅವನೇ ಭಗವಂತ. ಜೀವಾತ್ಮನಿಗೆ ಪರಮಾತ್ಮನೇ ಗೆಳೆಯ, ಬೇರೆ ಯಾರಿದ್ದಾರೆ? ಯಾವಾಗಲೂ ಒಟ್ಟಿಗೆ ಇರುವವರು ಅವರಿಬ್ಬರು ಕೂಡ. ದ್ವಾ ಸುಪರ್ಣ
ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ. ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರು ಪರಸ್ಪರ ಗೆಳೆಯರು. ಪುರಂಜನ ಅಂದರೆ ಜೀವಾತ್ಮ, ಅವಿಜ್ಞಾತ ಸಖ ಅಂದರೆ ಅವನೇ ಭಗವಂತ. ಪುರಂಜನ ಏನು ಮಾಡಿದ? ಗೆಳೆಯನನ್ನು ಬಿಟ್ಟ, ಒಳ್ಳೆಯ ಮನೆ ಬೇಕು ಅಂತ ಹೊರಟ. ಈ ಜೀವಾತ್ಮ ಏನು ಮಾಡುತ್ತಾನೆ ಅಂದರೆ ಭಗವಂತನನ್ನು ಮರೆತಾನೆ. ಅವಿಜ್ಞಾತ ಸಖನನ್ನ, ಭಗವಂತನನ್ನು ಮರೆತ ಚೆನ್ನಾಗಿ ಇರುವ ಮನೆ ಬೇಕು ಅಂತ ಹೊರಡುತ್ತಾನೆ. ಬಹಳಷ್ಟು ಮನೆಗಳನ್ನು ಕಂಡುಕೊಂಡ. ಮನೆ, ಗ್ರಾಮ, ಪಟ್ಟಣ ಅಂದರೆ ಯಾವುದು? ಪ್ರಾಣಿಗಳ ಶರೀರ. ಆ ಜೀವಾತ್ಮ ಒಂದೊಂದು ಪ್ರಾಣಿಯ ಶರೀರವನ್ನು ಪ್ರವೇಶ ಮಾಡಿದ. ಇದು ನಾ ಸಾಧು ಮನ್ಯೆ, ಇದು ನನಗೆ ಸರಿಯಾದದ್ದಲ್ಲ ಅಂತ. ಈ ಪ್ರಾಣಿಯ ಮನೆ ಬೇಡ ನನಗೆ, ದೇಹ ಬೇಡ, ಇದು ಸರಿ ಇಲ್ಲ. ಹಾಗೆ ಎಷ್ಟೋ ಮನೆಯನ್ನು ಪ್ರವೇಶ ಮಾಡಿದ, ಯಾವ್ಯಾವ್ಯಾವ್ಯಾವ ಪ್ರಾಣಿಗಳ ಶರೀರವನ್ನು ಪ್ರವೇಶ ಮಾಡಿದ. ಇದು ಸರಿಯಲ್ಲ ಅಂತ ತಿಳ್ಕೊಂಡ. 9 ದ್ವಾರದ ಪಟ್ಟಣ ಸಿಕ್ಕಿತು. 9 ದ್ವಾರದ ಮನೆ, 9 ಬಾಗಿಲುಳ್ಳಂತಹ ಮನೆ ಸಿಕ್ಕಿತು. ಅಂದರೆ ಯಾವುದು? ಅದು ಮನುಷ್ಯನ ದೇಹ. ಮನುಷ್ಯನ ದೇಹ ಸಿಕ್ಕಿತು. ಅದಕ್ಕೆ ಪ್ರವೇಶ ಮಾಡಿದ ಜೀವಾತ್ಮ. ಇದು ಚೆನ್ನಾಗಿದೆ ಅಂತ ಆಯಿತು. ಯಾಕೆ ಅಂದರೆ 9 ದ್ವಾರಗಳಿವೆ, 3 ಗೋಪುರಗಳು ಇವೆ. ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳು. 9 ದ್ವಾರಗಳು ಅಂದರೆ 2 ಕಣ್ಣು, 2 ಮೂಗು, 1 ಬಾಯಿ, 2 ಕಿವಿ, 1 ಮಲದ್ವಾರ, ಮೂತ್ರದ್ವಾರ ಅಂತ 9 ದ್ವಾರಗಳು. ನಾನಾ ರೀತಿಯಾದಂತಹ ಉಪವನಗಳು, ಅರ್ಥಾತ್ ನರನಾಡಿಗಳು. ಇಂತಹ ಮನೆಯನ್ನು ಪ್ರವೇಶ ಮಾಡಿದಾಗ ಬಹಳ ಸಂತೋಷ ಆಯಿತು. ಪ್ರವೇಶ ಮಾಡಿದ್ದಷ್ಟೇ ಒಬ್ಬಳು ಸುಂದರಿ ಬಂದಳು. ಯಾರು ಆ ಸುಂದರಿ? ಅವಳೇ ಬುದ್ಧಿ ಅಂತ. ಬುದ್ಧಿಂ ತು ಪ್ರಮದಾಂ ವಿದ್ಯಾತ್ ಮಮಾಹಂ ಇತಿ ಯತ್ಕೃತಂ. ಅವಳು ಭೋಗ ಬುದ್ಧಿ, ಒಳ್ಳೆಯ ಬುದ್ಧಿಯಲ್ಲ, ಭೋಗ ಬುದ್ಧಿ. ಬಹಳ ಸುಂದರಿ ಅವಳು. ಈ ಭೋಗ ಬುದ್ಧಿಯಲ್ಲಿ ಸೌಂದರ್ಯ ಇದ್ದೇ ಇರುತ್ತದೆ, ಆಕರ್ಷಣೆ ಆಗುತ್ತದೆ. ಕೇಳಿದ, ನೀನು ಯಾರು? ನಿನ್ನ ತಂದೆ ತಾಯಿ ಯಾರು? ಗೊತ್ತಿಲ್ಲ ಅಂತ ಹೇಳಿ. ಭೋಗ ಬುದ್ಧಿಗೆ ತಂದೆ ತಾಯಿ ಗೊತ್ತಿರುವುದಿಲ್ಲ. ಯಾರು ನಿಜವಾಗಿ ಬುದ್ಧಿಗೆ ತಂದೆ ತಾಯಿ? ಭಗವಂತ. ಧಿಯಃ ಯಃ ನಃ ಪ್ರಚೋದಯಾತ್. ನನ್ನ ಬುದ್ಧಿಯನ್ನು ಪ್ರಚೋದಿಸು ಅಂತ ನಾವು ಕೇಳುವುದು ಯಾರಲ್ಲಿ? ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಸೂರ್ಯನಾರಾಯಣನಲ್ಲಿ ಕೇಳುತ್ತೇವೆ, ಬುದ್ಧಿಯನ್ನು ಪ್ರಚೋದಿಸು. ಹಾಗಾದರೆ ಬುದ್ಧಿಗೆ ತಂದೆ ಯಾರು? ನಾರಾಯಣ, ಭಗವಂತ. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಅವನೇ ತಂದೆ, ಅವನೇ ತಾಯಿ. ಅದು ಭೋಗ ಬುದ್ಧಿಗೆ ಎಲ್ಲಿ ಗೊತ್ತಿರಬೇಕು? ನನಗೆ ತಂದೆ ಗೊತ್ತಿಲ್ಲ, ತಾಯಿ ಗೊತ್ತಿಲ್ಲ, ಕುಲ ನಾಮ ಗೋತ್ರ ಯಾವುದು ಗೊತ್ತಿಲ್ಲ. ಆದರೆ ನನ್ನನ್ನು ನೀನು ಮದುವೆ ಆಗು ಅಂತ ಹೇಳಿ. ಮದುವೆ ಆಗುವಂತ ಆ ಸ್ತ್ರೀ ಹೇಳಿದಾಗ ಆಯಿತು ಅಂತ ಮದುವೆ ಆದ. ಅವಳ ಒಟ್ಟಿಗೆ ಆ ದುರ್ಬುದ್ಧಿಯ ಭೋಗ ಬುದ್ಧಿಯ ಒಟ್ಟಿಗೆ 10 ನಾಯಕರು ಇದ್ದರು. ಆ 10 ನಾಯಕರು ಅಂದರೆ ಯಾರು? ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಶ್ರೋತ್ರ, ತ್ವಕು, ಚಕ್ಷುರು, ಜೀವ, ಗ್ರಾಣ ಅಂತ 10 ಇಂದ್ರಿಯಗಳು. ಆ 10 ಇಂದ್ರಿಯಗಳಿಗೆ ಒಬ್ಬ ನಾಯಕ. 11ನೆಯ ಇಂದ್ರಿಯ, ಅದೇ ಮನಸ್ಸು.
ಈ 10 ಇಂದ್ರಿಯಗಳಿಗೂ ಕೂಡ ಒಬ್ಬೊಬ್ಬನಿಗೂ ಕೂಡ 100 ಮಂದಿ ಉಪಸೈನಿಕರು. ಅರ್ಥಾತ್ ಒಂದೊಂದು ಇಂದ್ರಿಯದಿಂದಲೂ ಕೂಡ 100 ಕೆಲಸಗಳು ಮಾಡುತ್ತೆ. ಕಣ್ಣಿನಿಂದ ನೋಡುವುದು, ಏನೆಲ್ಲ ಪದಾರ್ಥಗಳನ್ನು ನೋಡ್ತೇವೆ, 100 ವ್ಯಾಪಾರ. ಕಿವಿಯಿಂದ ಏನೇನೇನೇನೋ ಕೇಳುತ್ತೇವೆ, ಬಾಯಲ್ಲಿ ಏನೇನೋ ತಿನ್ನುತ್ತೇವೆ. ಹೀಗೆ ಒಂದೊಂದು ಇಂದ್ರಿಯದಿಂದಲೂ ಮಾಡುವ ವ್ಯಾಪಾರ 100 ವ್ಯಾಪಾರಗಳು, 100 ಕೆಲಸಗಳು. ಅವಳ ಒಟ್ಟಿಗೆ ಇನ್ನೊಂದಿತ್ತು, ರಕ್ಷಣೆ ಮಾಡುವ ಸಲುವಾಗಿ 5 ಹೆಡೆಯ ಹಾವು. ಆ 5 ಹೆಡೆಯ ಹಾವು ಯಾವುದು ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ಹೆಡೆಗಳು ಉಳ್ಳಂಥ ಹಾವು ಅಂದರೆ ಉಸಿರಾಟ, ವಾಯುದೇವರು. ಯಾವಾಗಲೂ ಅವರು ಹೋರಾಟ ಮಾಡ್ತಾ ಇರ್ತಾರೆ, ಕೊನೆಯ ತನಕ ಉಸಿರಾಟ ಇರುತ್ತದೆ. ಏನೇ ಆಗಲಿ ಉಸಿರಾಟ ಇರ್ತದೆ. ಆ ಉಸಿರಾಟ ನಿಂತು ಹೋದರೆ ಈ ದೇಹ ಬಿದ್ದು ಹೋಗ್ತದೆ, ಜೀವಾತ್ಮ ಅಲ್ಲಿಂದ ಹೊರಟು ಹೋಗ್ತಾರೆ. ಹೀಗೆ ಅವರೊಟ್ಟಿಗೆ ಮದುವೆಯಾಗಿ 9 ದ್ವಾರಗಳಲ್ಲಿ ಹೋಗಿ ಬೇಟೆಯನ್ನು ಆಡ್ತಾ ಇದ್ದಂತೆ. ಒಂದೊಂದು ದ್ವಾರದಿಂದ ಹೊರಗೆ ಹೋಗಿ ಬೇಟೆಯಾಡ್ತಾ ಇದ್ದ, ಏನೇನೋ ಮಾಡುತ್ತಾ ಇದ್ದ. ಇಂದ್ರಿಯಗಳನ್ನು ಎಲ್ಲೆಲ್ಲಿಗೂ ಕಳಿಸ್ತಾ ಇದ್ದ, ಇಂದ್ರಿಯಗಳ ಮೂಲಕ ಏನೇನೋ ಮಾಡುತ್ತಾ ಇದ್ದ ಈ ಪುರಂಜನ ಅಂದರೆ ಜೀವಾತ್ಮ. ಈ ಭೋಗಬುದ್ಧಿಯ ಒಟ್ಟಿಗೆ ಸೇರಿ ಪುರಂಜನ ಮಕ್ಕಳನ್ನು ಸಂಪಾದಿಸಿದ. ಆ ಮಕ್ಕಳಿಗೂ ಮಕ್ಕಳು ಆದರೂ ದೊಡ್ಡ ವಂಶವೇ ಬೆಳೀತು. ಅಂದರೆ ಏನು, ಭೋಗಬುದ್ಧಿಯ ಒಟ್ಟಿಗೆ ಸೇರಿ 100,000 ಜನ್ಮಕ್ಕೆ ಬೇಕಾದಷ್ಟು ಪಾಪಕರ್ಮಗಳ ಸಂಚಯ ಆಯಿತು ಅಂತ. ಅಷ್ಟು ಪಾಪಕರ್ಮಗಳು ಆಯಿತು, ದೊಡ್ಡ ವಂಶವೇ ಬೆಳೀತು. ಹೀಗೆ ಇರುವಾಗ ಚಂಡವೇಗನ ದಾಳಿ ಆಯಿತು. ಸಂವತ್ಸರಶ್ಚಂಡವೇಗ ಕಾಲೋ ಏನೋಪಲಕ್ಷಿತ. ಚಂಡವೇಗ ಅಂದರೆ ಸಂವತ್ಸರ, ಅರ್ಥಾತ್ 1 ವರ್ಷ ಅಂತ. ವರ್ಷ ಸಂವತ್ಸರ. ಆ ಚಂಡವೇಗನಿಗೆ 360 ಪುರುಷರು, 360 ಸ್ತ್ರೀಯರು. 360 ಪುರುಷರು ಅಂದರೆ ಹಗಲು, 360 ಹಗಲು, 360 ಸ್ತ್ರೀಯರು ಅಂದರೆ ಕತ್ತಲೆ, ಅದೇ ಕಪ್ಪು ಮತ್ತು ಬಿಳುಪು. ಇವರಿಂದ ಕೂಡಿದಂತಹ ಸಂವತ್ಸರ ಚಂಡವೇಗ ದಾಳಿ ಮಾಡಿದ. ದಾಳಿ ಮಾಡಿದ್ದು ಅಂದರೆ ಏನು, 360 ಹಗಲು ಕಳೆದೇವೆ, 360 ಹಗಲು ರಾತ್ರಿ ಹೋಯಿತು ಅಂದರೆ 1 ವರ್ಷ ಮುಗೀತು, ಇನ್ನು ಸಾಯಲಿಕ್ಕೆ ಹತ್ತಿರ ಆಗ್ತಾ ಇದ್ದೇವೆ ಅಂತ ಅರ್ಥ. ಜೀವಾತ್ಮನಿಗೆ ದಾಳಿ ಆಯಿತು, ಚಂಡವೇಗನ ದಾಳಿ ಆಯಿತು ಅಂದರೆ ವರ್ಷ ಮುಗಿತಾ ಇದೆ, ನಮ್ಮ ಸಾಧನೆ ಏನೂ ಆಗ್ತಾ ಇಲ್ಲ, ಸಾಯಲಿಕ್ಕೆ ಹತ್ತಿರ ಬರ್ತಾ ಇದ್ದೇವೆ ಅಂತ. ಅದರಿಂದಲೇ ಈ ಪಟ್ಟಣಕ್ಕೆ ದಾಳಿ ಆಯಿತು. ಅಷ್ಟರಲ್ಲಿ ಒಬ್ಬಳು ಬಂದವಳು ಕಾಲಕನ್ಯೆ ಅಂತ. ಕಾಲಕನ್ಯೆ ಅಂದರೆ ಯಾರು? ಕಾಲಕನ್ಯಾ ಜರ ಸಾಕ್ಷಾತ್ ಲೋಕಸ್ಥಾನ್ನಾಭಿನಂದತಿ ಸ್ವಸಾರಂ ಜಗೃಹೇ ಮೃತ್ಯು ಕ್ಷಯಾಯ ಯವನೇಶ್ವರ. ಕಾಲಕನ್ಯೆ ಅಂದರೆ ಜರೆ. ಜರೆ ಅಂದರೆ ವೃದ್ಧಾಪ್ಯ, ವೃದ್ಧಾವಸ್ಥೆ, ಮುಪ್ಪು. ಇವಳೇ ಕಾಲಕನ್ಯೆ. ಮುಪ್ಪು ಯಾರಲ್ಲೇ ಕೇಳಿದ್ರು ಯಾರು ಬೇಡ ಅಂತಾನೆ ಹೇಳ್ತಾರೆ. ಮುಪ್ಪು ಬರಲಿ, ವೃದ್ಧಾಪ್ಯ ಬರಲಿ, ಬೇಡ, ಯುವಕನಾಗಿಯೇ ಇರುತ್ತೇನೆ, ಯುವತಿಯಾಗಿಯೇ ಇರುತ್ತೇನೆ, ಯಾಕೆ ಮುಪ್ಪು ಬೇಕು, ಹೀಗೆ ಚೆನ್ನಾಗಿ ಇದೆ ಅಂತ. ನಾರದರು ಬೇಡ ಅಂತ ತಿರಸ್ಕಾರ ಮಾಡಿದ್ದಾರೆ. ಮುಪ್ಪು ಬೇಡ ಯಾರು ಬಯಸುವುದಿಲ್ಲ. ಕೊನೆಗೆ ಅವಳು ಹೋಗಿದ್ದು ಎಲ್ಲಿಗೆ? ಯವನೇಶ್ವರನ ಬಳಿಗೆ ಹೋಗಿದ್ದು. ಯವನೇಶ್ವರ ಅಂದರೆ ಯಾರು? ಮೃತ್ಯು ದೇವತೆ, ಯಮಧರ್ಮರಾಜ.
ಅವನ ಬಳಿಗೆ ಆ ಮುಪ್ಪು ಹೋಯಿತು. ನನ್ನನ್ನು ನೀನಾದರೂ ಮದುವೆ ಆಗುವಂತ. ಅವನು ಹೇಳಿದ, ಬೇಡ, ನನ್ನ ಸಹೋದರಿ ಆಗು ನೀನು, ನಿನಗೆ ನನ್ನ ಸೋದರನನ್ನು ಕೊಡ್ತೇನೆ, ಪ್ರಜ್ವಾರ ಅಂತ, ಅವನೊಟ್ಟಿಗೆ ಇರು. ನೀನು ಯಾರಿಗೂ ಗೊತ್ತಾಗದ ಹಾಗೆ ಎಲ್ಲರನ್ನು ಪ್ರವೇಶ ಮಾಡು, ನಿನ್ನನ್ನು ಯಾರು ಒಪ್ಪುತ್ತಾ ಇಲ್ಲ ಅಲ್ವಾ, ಆದ್ದರಿಂದ ನೀನು ಯಾರಿಗೂ ಗೊತ್ತಾಗದ ಹಾಗೆ ಪ್ರವೇಶ ಮಾಡು. ಮುಪ್ಪು, ವೃದ್ಧಾಪ್ಯ ಬರುವಂಥದ್ದು ಯಾರಿಗೂ ಗೊತ್ತಾಗುವುದಿಲ್ಲ. ಒಂದೊಂದೇ ಕೂದಲು ಬೆಳ್ಳಗಾಗ್ತಾ ಬರ್ತದೆ, ಸ್ವಲ್ಪ ಗೊತ್ತಾಗ್ತದೆ, ಮುಪ್ಪು ಬರ್ತಾ ಇದೆ, ವಯಸ್ಸಾಯಿತು ನನಗೆ ಅಂತ. ಕಣ್ಣು ಕಾಣುತ್ತಾ ಇಲ್ಲ ಅಂತ ಆಗ್ತದೆ, ಚರ್ಮ ಎಲ್ಲ ಸುಕ್ಕುಗಡುತ್ತವೆ, ಮುಪ್ಪು ಬಂದಿದೆ ಅಂತ ಅರ್ಥ. ಹೀಗೆ ಯಾವಾಗ ಬಂತು ಏನು ಗೊತ್ತಾಗುವುದಿಲ್ಲ. ಗೊತ್ತಾಗದ ರೀತಿಯಲ್ಲಿ ಆ ಕಾಲಕನ್ಯೆ ಪ್ರವೇಶ ಮಾಡಿಬಿಡ್ತಾಳೆ ಅಂತ. ಅಷ್ಟರಲ್ಲಿ ಚಂಡವೇಗನ ದಾಳಿ ಆಗ್ತಾನೇ ಇರುತ್ತದೆ, ವರ್ಷ ಆಗ್ತಾನೇ ಇರುತ್ತದೆ. ವರ್ಷ ಆಗುವಾಗ ಈ ಸೈನಿಕರು 10 ಇಂದ್ರಿಯಗಳು ಅವುಗಳು ಹೋರಾಡುತ್ತಾ ಇರುತ್ತದೆ ಅಂತ. ಎಷ್ಟು ಹೋರಾಟ ಮಾಡಿದ್ರು ಮುಪ್ಪು ಬಂದಾಗ, ವಯಸ್ಸಾಗ್ತಾ ಆಗ್ತಾ ಇದ್ದಾಗೆ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ನಡಿಲಿಕ್ಕೆ ಆಗುವುದಿಲ್ಲ, ಈ ರೀತಿಯಾದ ಅವಸ್ಥೆಗಳು ಬರ್ತಾ ಇರುತ್ತದೆ. ಕೊನೆಯವರೆಗೆ ಹೋರಾಟ ಮಾಡುತ್ತಾ ಇರುವಂಥದ್ದು ಉಸಿರಾಟ ಒಂದೇ, ಬೇರೆ ಯಾವ ಸೈನಿಕರು ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. ಈ ಕಾಲಕನ್ಯೆ ಅರ್ಥಾತ್ ಮುಪ್ಪು ಜರೆ ಅವಳು ಪ್ರವೇಶ ಮಾಡಿದಾಗ ಅವಳು ಒಬ್ಬಳೇ ಬರುವುದಲ್ಲ, ಒಟ್ಟಿಗೆ ಕರ್ಕೊಂಡು ಬರ್ತಾಳೆ ಸೋದರಿ. ಸೋದರ ಯಾರು? ಸೋದರ ಅವನೇ ಪ್ರಜ್ವಾರ ಅಂತ. ಅವನ ಒಟ್ಟಿಗೆ ಇಬ್ಬರು ಇರುತ್ತಾರೆ ಅಂತೆ. ಆಧಯೋ ವ್ಯಾಧಯಸ್ತಸ್ಯ ಸೈನಿಕ ಯವನಾಶ್ವರ. ಆದಿ ಮತ್ತು ವ್ಯಾಧಿ, ಒಂದು ಮಾನಸಿಕ, ಇನ್ನೊಂದು ದೈಹಿಕ. ವ್ಯಾಧಿ ಮತ್ತು ಆದಿ, ಮಾನಸಿಕ ರೋಗ, ದೈಹಿಕ ರೋಗ. ಅದನ್ನು ಕರ್ಕೊಂಡೇ ಈ ಪ್ರಜ್ವಾರ ಅಂದರೆ ಜ್ವರಬಾಧೆ, ಅವರೆಲ್ಲ ಸೇರಿಕೊಂಡೇ ಮುಪ್ಪು ಬರುವಂಥದ್ದು. ಕೇವಲ ಮುಪ್ಪು ಪ್ರವೇಶ ಮಾಡುವುದಲ್ಲ, ಇವರೆಲ್ಲ ಬರ್ತಾರೆ ಸಾಯುವ ಸಮಯದಲ್ಲಿ, ವಯಸ್ಸಾದ ಮೇಲೆ. ಆದಿ ವ್ಯಾಧಿ ಇವರೆಲ್ಲ ರೋಗ, ಕಾಲಾಳುಗಳು, ರೋಗಗಳು ಎಲ್ಲ ಸೈನಿಕರು, ಇವರೆಲ್ಲ ಬಂದು ಪ್ರವೇಶ ಮಾಡಿ ನಾಶ ಮಾಡುತ್ತಾರೆ ಪಟ್ಟಣವನ್ನು. 9 ದ್ವಾರವುಳ್ಳಂಥ ಪಟ್ಟಣವನ್ನು ನಾಶ ಮಾಡುತ್ತಾರೆ. ಯುದ್ಧ ಮಾಡುತ್ತಾ ಇರುವಂತಹ ಸೈನಿಕರು, ಇಂದ್ರಿಯಗಳು ನಿಸ್ಸಾರವಾಗಿ ಹೋಗಿರುತ್ತಾರೆ. ಒಬ್ಬನೇ ಒಬ್ಬ ಯುದ್ಧ ಮಾಡುತ್ತಾ ಇರ್ತಾನೆ, ಅದೇ ಉಸಿರಾಟ. ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ 5 ಎಡೆಯುಳ್ಳಂಥ ಪ್ರಾಣದೇವ ಯುದ್ಧ ಮಾಡುತ್ತಾ ಇರ್ತಾನೆ. ಅವ ಇರೋ ತನಕ ಈ ಪಟ್ಟಣ ಏನಾಗುವುದಿಲ್ಲ. ಆದರೆ ಒಂದು ದಿವಸ ಯಾವುದೋ ಒಂದು ದ್ವಾರದಲ್ಲಿ ಅವನು ಕೂಡ ಹೋಗಿಬಿಡ್ತಾನೆ, ಉಸಿರಾಟ ನಿಂತು ಹೋಗ್ತದೆ. ಆಗ ಬರ್ತಾನೆ ಯವನೇಶ್ವರ ಬಂದ. ಯವನೇಶ್ವರ ಅಂದರೆ ಮೃತ್ಯು ದೇವತೆ, ಯಮಧರ್ಮರಾದ ಬಂದ, ಪಾಶ ಹಾಕಿ ಎಳ್ಕೊಂಡು ಹೋದ. ಅಂದರೆ ಸಾವು ಬಂತು ಅಂತ ಅರ್ಥ. ಸಾವು ಬರುವಾಗ ಪುರಂಜನಿ ಭೋಗ ಬುದ್ಧಿಯನ್ನೇ ನೆನೆಸಿಕೊಂಡು ಸತ್ತರೆ ಮುಂದಿನ ಜನ್ಮದಲ್ಲಿ ಮತ್ತೆ ಹೆಣ್ಣು ಜನ್ಮ ಅದೇ ಪ್ರಾಪ್ತಿಯಾಗ್ತದೆ. ಈ ಪುರಂಜನನನ್ನು ಎನಿಸಿಕೊಂಡು ಸತ್ತಿದ್ದು, ಅದರಿಂದ ಗಂಡು ಜನ್ಮ ಬಂತು. ಆಗ ಅದೃಷ್ಟವಶಾತ್ ಇಬ್ಬರಿಗೂ ಮದುವೆ ಆಯಿತು, ಅವರಿಬ್ಬರು ಒಟ್ಟಾದರು. ಆಗ ಜ್ಞಾನಿಗಳು ಯಾರೋ ಬಂದರು, ಬಾಹ್ಯ ಗುರುಗಳು ಬಂದು ಉಪದೇಶ ಮಾಡಿದರು. ನಿನಗೆ ಇಂತಹ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನು ಗೊತ್ತಾ? ನಿನ್ನ ಗೆಳೆಯನನ್ನು ನೀನು ಮರೆತಿದ್ದೀ ಅಂತ. ಯಾರು ಗೆಳೆಯ? ಭಗವಂತ. ಭಗವಂತನನ್ನು ಮರೆತಿದ್ದರಿಂದಲೇ ಈ ರೀತಿ ಹೀಗಾಯಿತು ಅಂತ ಬಾಹ್ಯ ಗುರುಗಳು ಬಂದು ಉಪದೇಶ ಮಾಡ್ತಾರೆ. ಆಮೇಲೆ ಗೊತ್ತಾಗ್ತದೆ, ಭಗವಂತನನ್ನು ಅರಸಿಕೊಂಡು ಹೋಗ್ತಾರೆ. ಇದು ಕಥೆಯ ಆಂತರ್ಯ ಅಂತ ನಾರದರು ಹೇಳಿದರು.
ಆದ್ದರಿಂದ ಪ್ರಾಚೀನ ಬರಿಹಿ, ನೀನು ಭಗವಂತನನ್ನು ಮರೆತು ಬರೀ ಕಾಮ್ಯಕರ್ಮವನ್ನು ಮಾಡ್ತಾ ಇದ್ದೀಯಲ್ಲ, ಇದು ಮಾಡಬೇಡ. ತತ್ಕರ್ಮ ಹರಿತೋಷಂ ಯತ್, ಭಗವಂತನ ಪ್ರೀತಿಗಾಗಿ ಕಾರ್ಯವನ್ನು ಮಾಡು, ಕರ್ಮವನ್ನು ಮಾಡು. ಅದಿಲ್ಲದೆ ಮಾಡಬೇಡ, ತಿಳಿದು ಮಾಡು. ಆಗ ಭಗವಂತ ಗೆಳೆಯ, ಅವ ಪ್ರೀತನಾಗ್ತಾನೆ. ಈ ರೀತಿಯಾಗಿ ಉಪದೇಶ ಮಾಡಿದಾಗ ಗೊತ್ತಾಯಿತು ಪ್ರಾಚೀನ ಬಲಿಗೆ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ. ಸರಿಪಡಿಸಿಕೊಂಡ ಆ ಪ್ರಾಚೀನ ಬರಿಹಿ ಮತ್ತೆ ತಪಸ್ಸನ್ನು ಮಾಡಿ ಭಗವಂತನನ್ನು ಹೊಂದಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.